ಎಂಥ ಕೆಟ್ಟ ಪರಿಸ್ಥಿತಿ ಬಂತು ಮರೇ ನನಗೆ. ಅದೇನೋ ಅಂತಾರಲ್ಲ, ಸುಖದ ಗೂದಿಗೆ ಮುಳ್ಳು ಚುಚ್ಕೊಳ್ಳೋದು ಅಂತೇಳಿ. ಬಹುಶಃ ಇದೇ ಇರ್ಬೋದಾ? ಏನು ರಾಜ ನಂಗಿದ್ದೆ ಇದ ಒಂದು ತಿಂಗಳ ಹಿಂದೆ, ಈಗ ಏನು ನನ್ನ ಪರಿಸ್ಥಿತಿ ಹಿಂಗಾಗ್ಬಿಡ್ತಲ್ಲ. ಛೇ, ಸ್ವಲ್ಪ ಯೋಚನೆ ಮಾಡಬೇಕಿತ್ತು. ನಾನು ದುಡುಕಿ ನಿರ್ಧಾರ ತೊಗೊಂಡು ಏನೋ ಮಾಡ್ತೀನಿ ಅಂತ ಹೋಗಿ ಇನ್ನೇನೋ ಆಗ್ಬಿಟ್ನಲ್ಲ. ಭಾಳ ದೊಡ್ಡ ತಪ್ಪು ಮಾಡಿದೆ. ಅನ್ನೋ ಮನ್ಸಿಗೆ ಭಾಳ ಅಂದ್ರೆ ಭಾಳ ಬೇಜಾರಾಗಿತ್ತು ಈಗ. ಆದರೂ ಒಂದೇ ಸಲಿಗೆ ಹಿಂಗೆ ಬಿಟ್ಟು ಹಾಕ್ಬಾರ್ದಾಗಿತ್ತಕ್ಕೆ. ಒಂದು ಸ್ವಲ್ಪರ ನನಗೊಂದು ಚಾನ್ಸ್ ಕೊಡಬೇಕಿತ್ತು. ಆದಿತ್ಯ, ಏನ್ಲೇ ಬರಕ್ಕೆ ಹೇಳಿದಿಲ್ಲ? ನಾನು ಹಂಗಾರೆ ನೀ ಫೋನ್ ಮಾಡತ್ಲೆ ಅರ್ಬಾಡ್ಸಿ ಬಂದೆಪ್ಪ. ಏನು ಹೇಳು? ಹಾಂ ಇಲ್ಲ ಗಿಡದ ಬಾಜು ಅರವಿಂದ, ಈ ರೋಡ್ ಒಂದು ಯಾವಾಗ ಮಾಡ್ತಾರೆ ಏನೋ ನೋಡಪ್ಪ. ಸಾಕಾಗೈತತ್ತಾಗ ಡಗ್ 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 ಅನ್ಸ್ಕೊಂಡು ಹೋಗ್ಯತ್ತಾಗ. ಎಂಥ ಚಲೋ ಕಾರ್ ತಂದ್ರು ಈ ರೋಡ್ನಾಗ ಅಷ್ಟೇ. ಕೆಲಸ ನಡ್ದಾವಕ್ಕ ಮಾಡ್ಬೇಕಲ್ಲ, ಲೇಟ್ ಆಕತ್ತಲ್ಲ. ಅದು ಕರೆಯಪ್ಪ. ಇನ್ನೂ 1 ವರ್ಷ ಮುಂಚೆ ಕಡಿ ಉಸುಗ ಅಂತ ಹಾಕಿಬಿಡ್ತಾವೆ ರೋಡ್ನ್ಯಾಗ. ತಲೆ ಕೆಟ್ಟೋಗತ್ತ. ಈ ಪಾಪ್ಲ ಇಂಜೆಕ್ಷನ್ ಆದಮೇಲೆ ಜಗ್ಗತ್ತವ ನನ್ನ ಮಗಳು. ಮತ್ತೆ ನೋಕತ್ತಕ್ಕ ಮಕ್ಕೊಂಡಾಳನ? ಮಕ್ಕೊಂಡಾಳ. ಅಕ್ಕ, ಅಲ್ಲಿ ಬಸ್ ಸ್ಟ್ಯಾಂಡ್ನಾಗ ಇರೋದು ಮಾವಲ್ಲ ಯಾರು? ಗಾಡಿ ನಿಧಾನ ಮಾಡ್ಲಾ, ಹಂಗೆ ಬರ್ರ ಅಂತ ಹೋಗ್ಕೊಂತ ಕೇಳಿದ್ರೆ. ತಡಿಕ, ಸ್ಲೋ ಮಾಡ್ತೀನಿ. ಹೌದು ನಿಮ್ಮ ಮಾವನೇಪ್ಪ. ನಿಂದ್ರ ಸೈಡ್ಗೆ ಹಾಕ್ಲಾ. ಅಕ್ಕ ಹೋಗ್ಲಿ ಬಿಡಕ್ಕ, ನಾವು ನಿಂತಿದ್ದು ನೋಡಿ ಮತ್ತೊಂದು ಸೀಟ್ ಬಂದಿತ್ತು. ನಾನೇನು ಯಾರನ್ನ ನೋಡೋಕ್ಕಲ್ಲ. ಬಾ ಬಾ ಪ್ರೀತಮ್ ಬಾ. ಹೇಳಲೆ. ಹೌದು, ಇಲ್ಲ ಕುಂತಿ. ಏನಿಲ್ಲಪ್ಪ, ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕಿತ್ತು. ನೀ ಮಾಡ್ತೀನಿ ಅಂದ್ರೆ ಕೇಳ್ತೀನಿ. ಸುಳ್ಳೆ ಮಗನ, ನಿನಗೆ ಹೆಲ್ಪ್ ಮಾಡ್ಲಾರ್ದು ಇನ್ಯಾರಿಗೆ ಮಾಡಲಿಲ್ಲ? ಹೇಳ, ಏನಾಗೋದೈತಿ? ಏನಿಲ್ಲಪ್ಪ, ಸ್ವಲ್ಪ ತೊಂದರೆ ಆಗಿ ನಮ್ಮ ಅವರ ಆಫೀಸಿಂದ ಸ್ವಲ್ಪ ಜಗಳ ಆತೀನೇನ ಹೊರಗೆ ಬಂದುಬಿಟ್ಟೇನೆ. ಹೊರಗೆ ಬಂದಿದ್ದಕ್ಕೆ ಈಗ ನನಗೆ ಸದ್ಯ ಕೈಯಾಗ ಕೆಲಸಿಲ್ಲ. ಎಲ್ಲಿ ಕೆಲಸ ಹುಡುಕಿದ್ರು ಸಿಗ್ವಲ್ತು. 1-2 ಕಡೆ ಎಕ್ಸ್ಪೀರಿಯನ್ಸ್ ಕೇಳಿದ್ರು. ನಾನು ಇಂಥವ್ರ ಆಫೀಸ್ನಾಗ ಮಾಡ್ತಿದ್ದೆ ಅಂತ ಹೇಳಿದೆ. ಅಲ್ಲಿ ಯಾಕೆ ಕೆಲಸ ಬಿಟ್ರಿ ಅಂತ ಕೇಳ್ತಾ ಇದ್ದಾರೆ. ನನಗೀಗ ಸದ್ಯ ಹೇಳೋ ಪರಿಸ್ಥಿತಿ ನಾನಿಲ್ಲ. ನಂಗೆ ದುಡ್ಡಿನ ಭಾಳ ಪ್ರಾಬ್ಲಮ್ ಆಗ್ಬಿಟ್ಟೈತೆ. ಒಂದು 50,000 ರೂಪಾಯಿ ಸಾಲ ಬೇಕಿತ್ತು. ನಾನು ಹಿಂಗೆ ಕೊಡ್ತೀನಿ. ಒಂದು ತಿಂಗಳು ಭಾಳ ಅಂದರೆ 2 ತಿಂಗಳದಾಗ ನಾನು ಹಿಂಗೆ ಕೊಡ್ತೀನಿ, ಬಡ್ಡಿಯಾಗಿ ಕೊಡ್ತೀನಿ. ಈಗ ಮಾತ್ರ ಇಲ್ಲ ನಕ್ಕೋಬೇಡ, ನಂಗೆ ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ ಐತಿ. ಹೆಂಗಾರ ಮಾಡಿ ನಂಗೆ ಕೊಡಲೇಬೇಕು. ಏನ ಕೆಲಸ ಇಲ್ಲ ಕೈಯಾಗ? 50,000ನಾ? ಅಲ್ಲ, ಕೆಲಸ ಇಲ್ಲ ಅಂತಿ, 50,000 ಅಂತಿ. ಅಲ್ಲ, ನೀನು ಶ್ರೀಕಾಂತ್ ಪಾಟೀಲ್ ಅವ್ರ ಹಳೆಯ. ನಿನ್ನ ಹತ್ರಕ್ಕೆ ಈಗ ದುಡ್ಡಿಲ್ಲ ಅಂತಂದ್ರೆ ನಾವೆಲ್ಲ ಆಫೀಸ್ನಾಗ ಕೆಲಸ ಮಾಡೋರಪ್ಪ. ತಿಂಗಳು ಪಗಾರಕ್ಕೆ ಒಂದು 20-25 ಸಾವಿರ ರೂಪಾಯಿ ಕೈಯಾಗ ಸ್ಯಾಲ್ರಿ ಬರೋಲ್ಲ ನೆಟ್ಟಿಗೆ. ಅದು ಇದು ಕಟ್ಟಾಗೆಲ್ಲ 20,000 ರೂಪಾಯಿ ಬರ್ಬೇಕಂದ್ರೆ ಭಾಳ ದೊಡ್ಡ ವಿಚಾರ ಆಗೈತಿ. ನಾವು ನಿನಗೆ 50,000 ಎಲ್ಲಿಂದ ಕೊಡಲಿಲ್ಲ? 50,000 ನಿಂಗೆ ಕೊಡ್ಬೇಕಂದ್ರೆ ನಾನು 2-3 ತಿಂಗಳು ಕೆಲಸ ಮಾಡ್ಬೇಕಷ್ಟೇ. ನಿಂಗೆ ಗೊತ್ತಲ್ಲ ಆದಿತ್ಯ, ನನ್ನಂತೇಳಿ ಇಲ್ಲಿ ರೊಕ್ಕ ಇದ್ರೆ ಕೊಡಂಗಿಲ್ಲ ಅನ್ಲೇ ನಾನು ನಿಂಗೆ. ಏನು ಮಾತಾಡಕತ್ತಾರ ಅವರು? ನಿಮ್ಮ ಮಾವನ ಮಕ್ಕ ಯಾಕೋ ಸಪ್ಪಾಗೈತಲ್ಲ. ಏನು ಮಾತಾಡಕತ್ತಾರಂತ ಗೊತ್ತಾಗಲ್ತಲ್ಲ. ಅರವಿಂದ, ನಿಂಗೇನ್ರ ಗೊತ್ತಾಗತ್ತದ? ಅಕ್ಕ, ನಿನ್ನ ಜೊತೆಗೆ ಕುಂತಿಲ್ಲ ನಾನು, ನನಗೆ ಎಲ್ಲಿ ಕೇಳಿಸ್ಬೇಕು? ನಿಂಗೆ ಕೇಳಿಸ್ಲಾರ್ದ. ಅದು ಅಲ್ಲದೆ ನಮ್ಮ ಗಾಡಿಯಲ್ಲಿ ನಿಂತಿದ್ದೇನಾರ ಅವ್ರು ನೋಡಿದ ಅಂದ್ರೆ ಮಾಮ ಇವು ಏನಂತಾನ ಏನೋ ಆತಾಗ. ಸುಮ್ಮನೆ ಹೋಗೋದು ಒಳ್ಳೇದಂತೇನೆ ನಾನು. ತಡಿ ಏನು ಮಾಡ್ತಾರೆ ನೋಡೋಣ. ಅವ್ರಿಗೇನು ಕಾಣಿಸಂಗಿಲ್ಲ, ಸುಮ್ಮನೆ ಇಲ್ಲೇ ಗಾಡಿ ಕಡೆನೇ ಇರಲಿ, ಇದು ಮರದ ಕಡೆ. ಹಂಗನ್ಬೇಡ ಪ್ರೀತಮ್, ನಂಗೆ ಭಾಳ ತೊಂದರೆ ಆಗೈತಿ. ಈಗ ನೀನೇ ನನ್ನ ಕೈ ಹಿಡಿಬೇಕು. ಅಲ್ಲೂ ನೀನೇ ಕೈ ಹಿಡಿಬೇಕಂದ್ರೆ, ಅಲ್ಲ ನಿಂಗೆ ಗೊತ್ತು ನಾವೇನು ನಿನ್ನಂಗೇನು ಓದಂಥ ದೊಡ್ಡ ಮಧ್ಯಾಹ್ನದಿಂದ ಶ್ರೀಮಂತರ ಮನೆ ಹುಡುಗಿನ ಮದುವೆ ಮಾಡ್ಕೊಂಡೇನೇನಪ್ಪ. ನಿಂಗೆ 1,000 ಗಟ್ಟಲೆ ಸಾಲ ಕೊಡೋಕೆ ನೀನೇ ನೋಡ್ತಿ ಮಗನೇ. ನನ್ನ ಹೆಂಡತಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಅವ್ರ ವರದಕ್ಷಿಣೆನೇ ಭಾಳ ಕೊಟ್ಟಿಲ್ಲ. ಮೊದಲೇ ಕನ್ಯೆ ಸಿಗೋಲ್ವು, ಎತ್ತಬೇಕಂತ ಹುಡುಕಿದ್ರು ಅಂತೇಳಿ ನಾ ಯಾವ ವರದಕ್ಷಿಣೆ ಬೇಡ ಏನು ಬೇಡ ಅಂತೇಳಿ ವಯಸ್ಸು ಮೀರೋದ್ರೊಳಗೆ ಮದುವೆ ಮಾಡ್ಕೋಬೇಕಂತ ಮದುವೆ ಮಾಡ್ಕೊಂಡಿದ್ದಷ್ಟೇ. ಗೊತ್ತೇನ? ನಿನಗೆ ಗೊತ್ತಿದ್ದಿದ್ದು ವಿಚಾರನೇ ಐತಪ್ಪ ಎಲ್ಲ. ಈಗ ನನ್ನ ಹತ್ರ ದುಡ್ಡಿಲ್ಲ, ಇದ್ರೆ ಕೊಡಂಗಿಲ್ಲನ. ಇದಕ್ಕೆ ಕರೆದೇನ? ಸರಿ, ನಂದಂಗೆ ಸ್ವಲ್ಪ ಕೆಲಸ ಐತಿ, ನಾ ಬರ್ತೀನಿ. ನನ್ನ ಹತ್ರ ದುಡ್ಡಿಲ್ಲ, ಬೇಜಾರು ಮಾಡ್ಕೋಬೇಡ. ಬೇಕಾರೆ ಎಲ್ಲರೂ ಟೀ ಕುಡಿಯೋಣ. ಇಲ್ಲ ಚಾಗಿ ಏನು ಬೇಡ. ಸರಿ ಹಂಗಾರೆ ನಾ ಬರಲೇ? ಅಕ್ಕ, ಮಾವ ಏನೋ ಕೇಳಿದ ಅಂತ ಕಾಣಿಸ್ತೈತಿ. ಇಲ್ಲ ಅಂದಿರ್ಬೋದು. ಅವನು ಹಂಗೆ ಹೋದ. ಏನು ಕೇಳಿರ್ಬೋದು ಅವನ ಹತ್ರ? ಇನ್ನೇನು ಸಾಲ ಕೇಳಿರ್ಬೇಕು, ದುಡ್ಡು ಕೊಡು ಅಂತೇಳಿ. ಯಾಕೋ ಹಂಗೆ ಕಾಣಿಸ್ತಾ ಐತಿ. ಮಕ ಎಳೆ ಬಿದ್ದಿದ್ದು ನೋಡಿದ್ರೆ ಹಂಗೆ ಅನ್ಸಾಕತ್ತೈತಿ. ಅಯ್ಯೋ ಅಕ್ಕ, ನಿನ್ನ ಗಂಡ ಎದ್ನೇ ಇವ. ತಿರ್ಗಿಸ್ ಗಾಡಿ ತಿರ್ಗಿಸ್. ಹಾಂ, ಆ ಗಾಡಿ ಅರವಿಂದ್ ಅಂದಲ್ಲ, ಯಾರು ಅದರ ಒಳಗೆ? ಅಯ್ಯೋ ತಿರ್ಗಿಸ್ಲಾ ನೋಡಕತ್ತಾರ. ತಿರ್ಗಿಸ್. ಓಹೋ, ಅನು ಆ ಕಡೆ ಯಾರು? ಅರವಿಂದ್ ಇಲ್ಲ ಯಾಕೆ ಬಂದ್ರ? ಓಹೋ, ಇಲ್ಲೇ ಎದಕ್ಕೋ ಹೊಂಟಿದ್ರು ಏನ? ನಾನು ನೋಡಿ ನಿಂದ್ರಸ್ಯಾರನ ಇವ್ರು? ಹಾಂ, ನಾನು ಏನು ಮಾಡ್ತೀನ ನೋಡೋಣ ಅಂತ ಏನಾರ ಬಂದ್ರ ಫಾಲೋ ಮಾಡಿಕೊಂಡು? ಏನೊಂದು ಗೊತ್ತಾಗೋಲ್ತಲ್ಲ. ನಾನು ಬಸ್ ಸ್ಟ್ಯಾಂಡ್ನಾಗ ಕುಂತಿದ್ದು ನೋಡಿದ್ರು ಹಂಗಾರೆ ಇವರು ಹೊಂಟ್ರು. ಎಷ್ಟಿದ್ದಾರೆ ನೋಡು. ಇಲ್ಲಿ ತಾಳಿ ಕಟ್ಟಿದ ಗಂಡ ಬೇಜಾರು ಮಾಡ್ಕೊಂಡು ಕುಂತೇನಿ. ಏನು ಎತ್ತ ಅಂತ ವಿಚಾರಿಸ್ಲಾರ್ದ ದೂರದಾಗ ನಿಂತ್ಕೊಂಡು ನೋಡಿ ಹಂಗೆ ಗಾಡಿ ತಿರ್ಗಿಸ್ಕೊಂಡು ಹೋದ್ಲಲ್ಲಿಕ್ಕೆ. ಎಷ್ಟಕ್ಕೂ ಮನೆ ಇರೋದು ಈ ಕಡೆ, ಆ ಕಡೆ ಹಾಕೊಂಡ್ರು. ಎಷ್ಟು ಸೊಕ್ಕಿರ್ಬೇಕಿಕ್ಕಿಗೆ. ಅದಕ್ಕೆ ಹೇಳೋದು, ದುಡ್ಡಿದ್ದ ಮನೆ ಆಗಿರೋ ಹುಡುಗಿಯರನ್ನ ಮದುವೆ ಮಾಡ್ಕೋಬಾರ್ದು ಅಂತೇಳಿ.
ಬಡವ್ರ ಮಕ್ಕಳಾದರೂ ಅಡ್ಡಿ ಇಲ್ಲ, ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತಾರೆ. ದುಡ್ಡೈತಲ್ಲ, ಅಹಂಕಾರ ಅಹಂಕಾರ ಹೆಚ್ಚಾಗೈತಿ. ತಾಳಿ ಕಟ್ಟಿದ ಗಂಡ ಇಲ್ಲಿ ಕುಂತೇನಿ, ಯಾಕೆ ಏನು ಅಂತ ಒಂದು ಮಾತು ಕೇಳ್ಬೇಕಂತ ಅನ್ಸಿಲ್ಲ ನೋಡು. ಇಷ್ಟು ನಿಷ್ಠುರವಾಗಿ ನಡ್ಕೊಳ್ಳೋದ. ಛೇ, ಈ ರಾಕ್ಷಸಿನ ಮದ್ವೆ ಮಾಡ್ಕೊಂಡು ದೊಡ್ಡ ತಪ್ಪು ಮಾಡ್ಕೊಂಡು ನಾನು. ಬೇರೆ ಯಾರನ್ನಾರ ಲಗ್ನ ಆಗಿದ್ನಿ ಅಂದ್ರೆ ಜೀವನ ಚಂದರ ಇರ್ತಿತ್ತು. ಹಾಳಾದ್ದತ್ತಾಗ ನಾನು ಏನು ಮಾಡ್ಬಾರ್ದು ತಪ್ಪು ಮಾಡೇನಂತ ಈ ರೀತಿ ಮಾಡಕತ್ತಾಳಿಕೆ. ಹೋಗು, ಇಷ್ಟು ಸೊಕ್ಕಿರ್ಬೇಕು ನೀನು. ಹೋಗು, ನಿನ್ನ ಗಂಡನ ಬಿಟ್ಟಿರೋನು ಏನಂತೇಳಿ ಈಗ ಗೊತ್ತಾಗಲ್ಲ, ಇನ್ನೊಂದು ಸ್ವಲ್ಪ ದಿನಕ್ಕೆ ಗೊತ್ತಾಕತಿ. ನನಗೆ ಇವತ್ತಲ್ಲ ನಾಳೆ ಒಳ್ಳೆ ಕೆಲಸ ಸಿಗ್ತತಿ. ಆದರೂ ನನ್ನ ಪರಿಸ್ಥಿತಿ ಇಷ್ಟು ಕೆಟ್ಟಕೈತಿ ಅಂತ ನಾನು ಅಂದ್ಕೊಂಡಿದ್ದಿಲ್ಲ. ಛೇ, ಒಂದು ಒಳ್ಳೆ ಕಂಪ್ನಿ ಒಳಗೆ ಕೆಲಸ ಹಿಡಿಬೇಕಪ್ಪ. ಎಲ್ಲಿ ನೋಡಿದ್ರು ಎಕ್ಸ್ಪೀರಿಯನ್ಸ್ ಆಯ್ತಾ? ಯಾಕೆ ಕೆಲಸ ಬಿಟ್ರಿ? ಕೆಲಸ ಯಾಕೆ ಬಿಟ್ರಿ ಅಂದರೆ ರೀಸನ್ ಹೇಳೋಕ್ಕಾಕೈತ? ಏನು ಹೇಳಲಿ? ಏನಾದರೂ ನೆಗೆಟಿವ್ ಹೇಳೋಣ ಅಂದರೆ ಇವ್ರ ಅಪ್ಪನ ಆಫೀಸು ಎಲ್ಲ ಕಡೆ ಚಲೋ ಹೆಸರು ತೊಗೊಂಡೈತಿ, ಹಂಗಿರಕ್ಕೆ ಸಾಧ್ಯ ಇಲ್ಲಲ್ಲ ಅಂತಾರೆ. ಏನು ಹೇಳಲಿ ನಾನೀಗ? ನಾನೇನು ಯಾರನ್ನ ನೋಡೋಕ್ಕಲ್ಲ, ಸೈಡ್ ಹಾಕಿ ನೋಡೋಣ ಒಂಚೂರು. ಅಕ್ಕ, ನೀ ಮಾಡೋ ಕೆಲಸ ಒಂದೊಂದಲ್ಲ, ಮಾವು ನೋಡೇ ಬಿಟ್ಟ ಅಲ್ಲಿ. ನೋಡ್ಲಿ ನಡಿಲೆ, ಏನು ಮಾಡ್ತಾರ? ಎಷ್ಟಕ್ಕೂ ನಮ್ಮ ಪಾಡಿಗೆ ನಾವು ನಿಂತಿದ್ವಿ. ಈಗ ನೋಡಲ್ಲ, ನಾವು ನೋಡಿದ ಅಂತೇಳಿ ಈ ಕಡೆ ತಿರ್ಗಿಸ್ಕೊಂಬಂದ್ವಿ. ಈಗ ನೋಡಿ ಸುತ್ತೋಡು ಮನೆಗೆ ಹೋಗ್ಬೇಕು. ಇರ್ಲಿ ನಡಿ, ಏನು 1 ಕಿಲೋಮೀಟ್ರ್ ಹೆಚ್ಚಿಗೆ ಆಕತ್ತಷ್ಟೇ. ನಡಿ ಈ ಕಡೆ ಓಣ್ಯಾಗ ಹೋಗೋಣ. ಅಲ್ಲ, ಸಾಲ ಕೇಳೋಕ್ಕೆ ಕುತ್ಕೊಂಡಿರ್ಬೋದು ಅನ್ಸಕತ್ತೈತೆ ನನಗೆ. ಯಾಕೆ ಇರ್ಬೇಕಕ್ಕ, ಕೈಯಾಗೇನು ರೊಕ್ಕಿದ್ದಂಗಿಲ್ಲ. ಆಗ್ಬೇಕು, ಇನ್ನೂ ಒದ್ದಾಡ್ಲಿ ಗೊತ್ತಾಕೈತಿ. ನಂಬಿಕೆ ಗಳಿಸೋದು ಎಷ್ಟು ಕಷ್ಟ, ಕಳ್ಕೊಳ್ಳೋದು ಎಷ್ಟು ಸುಲಭ. ನಂಬಿಕೆ ಕಳ್ಕೊಂಡ್ಮೇಲೆ ಆ ಮನುಷ್ಯನ ಪರಿಸ್ಥಿತಿ ಏನಾಕೈತಿ ಅಂತೇಳಿ ನೆಟ್ಟಗಿದ್ದಿದ್ರೆ ರಾಜ ನಂಗೆ ಜೀವನ ಮಾಡ್ಬೋದಿತ್ತು. ಈ ರೀತಿ ಜೀವನ ಯಾಕೆ ಬೇಕಿತ್ತು? ಮಾಡಿ ಅದೆಲ್ಲಿ ಕೆಲಸ ತೊಗೋತಾರೆ ಏನೋ ತೊಗೊಳ್ಳಿ. ಕೆಲಸ ಹುಡ್ಕೋದು ಅಂದ್ರೆ ಅಷ್ಟು ಸುಲಭ ಅಂತ ಅಂದ್ಕೊಂಡಾರ ಕಾಣ್ತೈತಿ. ಹುಡುಕ್ಲಿ. ಆದರೂ ಅಕ್ಕ, ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನೀನು ನಿನ್ನ ನಿರ್ಧಾರಕ್ಕೆ ಯೋಚನೆ ಮಾಡಿ ತೊಗೊಂಡಿಯಲ್ಲ, ಭಾಳ ಗಟ್ಟಿ ಇದೆಯಲ್ಲ. ಅರವಿಂದ, ಎಷ್ಟು ಸಲ ಹೇಳ್ಬೇಕು ನಿನಗೆ? ನಾನು ಯೋಚನೆ ಮಾಡಿ ನಿರ್ಧಾರ ತೊಗೊಂಡಿರೋದು, ಅಷ್ಟು ಸುಲಭವಾಗಿ ಯಾವುದೂ ತೊಗೊಂಡಿಲ್ಲ. ಪ್ರತಿಯೊಬ್ಬ ಮನುಷ್ಯಂಗೂ ಇದ್ದಾಗ ಬೆಲೆ ಗೊತ್ತಾಗಲ್ಲ, ಇಲ್ಲದೆ ಇರೋವಾಗಲೇ ಬೆಲೆ ಗೊತ್ತಾಗೋದು. ಏನು, ನಿನ್ನ ಹತ್ರ ಇರೋ ಒಂದು ವಸ್ತು ಅದ್ರ ಬೆಲೆ ಗೊತ್ತಾಗಬೇಕಂದ್ರೆ ಕಳ್ಕೊಂಡಾಗಲೇ. ಇಲ್ಲಾಂದ್ರೆ ನೀನು ಆ ವಸ್ತುನ ಭಾಳ ಟೇಕ್ ಫಾರ್ ಗ್ರಾಂಟೆಡ್ ಅನ್ನೋದು ಬೇಕಾಬಿಟ್ಟು ತೊಗೊಂಡ್ಬಿಡ್ತಿ. ಅದಕ್ಕೆ ನಿಂಗೆ ಆ ವಸ್ತುನ ಅರ್ಥ ಗೊತ್ತಾಗಬೇಕು, ಬೆಲೆ ಗೊತ್ತಾಗಬೇಕು. ಅದಕ್ಕೆ ನಮ್ಮ ಅಪ್ಪಗೆ ಮೋಸ ಮಾಡ್ಯಾನ ಅಂದಮೇಲೆ ನಾನು ಸುಮ್ಮನಿರೋ ಮಗಳೇ ಅಲ್ಲ. ಆಗಲಿ, ಅದು ಏನಕ್ಕತ್ತಾಗಲಿ, ಎಲ್ಲದಕ್ಕೂ ತಯಾರಾಗಿ ನಿಂತೇನೆ. ನಿಮ್ಮ ಮಾವ ತಾನಾಗೆ ಸೋತು ನನ್ನ ಹತ್ರ ಬರ್ಬೇಕು, ತಾನು ಮಾಡಿದ ತಪ್ಪು ಅರ್ಥ ಮಾಡ್ಕೊಂಡು ಬರ್ಬೇಕು. ಆವಾಗ ಒಂದು ತೀರ್ಮಾನಕ್ಕೆ ಬರ್ತೇನೆ. ಅಕ್ಕ, ಹಿಂಗೆ ಕೇಳ್ತೀನಂತ ತಪ್ಪು ತಿಳ್ಕೊಬೇಡ. ಒಂದು ವೇಳೆ ಮಾವ ಬರದೇ ಇದ್ದರೆ, ತನ್ನ ತಪ್ಪು ಅರ್ಥನೇ ಮಾಡ್ಕೊಳ್ಳಿಲ್ಲ ಅಂದರೆ, ಅಥವಾ ಅಕಸ್ಮಾತ್ ಅಲ್ಲಿವರೆಗೂ ಕಾಲ ಮಿಂಚು ಹೋಗ್ಬಿಟ್ಟಿದ್ರೆ ಏನು ಮಾಡ್ತೀಯ ಅಕ್ಕ? ಮನ್ಸಿಗೆ ನೋವು ಆಕ್ಕೈತಿ, ಬೇಜಾರು ಆಕ್ಕೈತಿ. ಆದರೆ ಹಣೆ ಬಾರ್ದಾಗ ಇದ್ದಿದ್ದನ್ನು ಯಾರು ತಪ್ಸೋಕ್ಕಾಗಂಗಿಲ್ಲಲ್ಲ ಅರವಿಂದ. ಅದಕ್ಕೆ ಆಗಲಿ, ಏನಕ್ಕತೆ ಆಗಲಿ. ಆದರೆ ನಂಗೆ ಒಂದು ನಂಬಿಕೆ ಐತಿ, ಅವ್ರ ಮನಸ್ಸಿಂದ ಅಷ್ಟೇನು ಕೆಟ್ಟೋರಲ್ಲ. ಬರ್ತಾರೆ, ಇವತ್ತಲ್ಲ ನಾಳೆ ತಾವಾಗೇ ಬರ್ತಾರ ಅಂತ ಅನ್ನೋ ನಂಬಿಕೆ ಐತಿ ನನಗೆ. ಕಾಯ್ತೇನೆ ಅಲ್ಲಿವರೆಗೂ, ನೋಡೋಣ. ಕಾಲ ಏನು ಮಿಂಚು ಹೋಗಂಗಿಲ್ಲ, ನೋಡೋಣ, ಕಾಯ್ತೇನೆ. ಸರಿ ಅಕ್ಕ, ನೀನೇ ಇಷ್ಟೊಂದು ಗಟ್ಟಿಯಾಗಿದ್ದೀಯ ಅಂದಮೇಲೆ ನನಗೆ ಯಾಕೆ? ಅವನ ಮುಂದದು ಏನು ಹೇಳ್ಬೇಡ. ಅಲ್ಲಿ ಕುಂತಿದ್ದ ನಿನ್ನ ಹಳೆ ಹಿಂಗೆ ಅಂತೇಳಿ ಒಂಚೂರು ಸೆಂಟಿಮೆಂಟ್ ಜಾಸ್ತಿ. ಹೌದಾ, ಹಿಂಗೆ ಮಾಡಿದೆ, ಹಂಗೆ, ಅಯ್ಯೋ ಏನಾಯ್ತೋ ಏನೋ ಕೇಳಬೇಕಿತ್ತು, ಇಳಿಬೇಕಿತ್ತು, ಏನಾಯ್ತೋ ಏನೋ ಅಂತೇಳಿ ಮಾತಾಡೋದು ಜಾಸ್ತಿ. ಅದಕ್ಕೆ ನೀ ಏನು ಹೇಳಕ್ಕೆ ಹೋಗ್ಬೇಡ. ಅದ್ರಾಗ ನಮ್ಮ ಅತ್ತಿಗೆ ವಿಚಾರ ಗೊತ್ತಾದ್ರೆ ಮುಗುದ್ದೇ ಹೋತು. ಆಮೇಲೆ ಒಂದಕ್ಕೆ 2 ಜೋಡಿಸಿ ಏನೇನೋ ಹೇಳಕ್ಕೆ ನಿಂದಿರ್ತಾಳೆ. ಇಲ್ಲ, ಆದರೆ ಅಕ್ಕ, ಅತ್ತಿ ನಮ್ಮ ಮನೆಗೆ ಬಂದು ಎಷ್ಟು ದಿನ ಆಯ್ತು, ಇನ್ನೂ ಹೋಗೋ ಮಾತಾಡ್ಕೊಳ್ಳು. ಮೋಸ್ಟ್ಲಿ ಇಲ್ಲೇ ಇರ್ಬೇಕಂತ ತೀರ್ಮಾನ ಮಾಡ್ಕೊಂಡಾಳ ಏನೋ ಅತ್ತಾಗ. ಹೋಗ್ಲಿ ಬಿಡ್ಲ, ಇದ್ರೆ ಇರ್ಕೊಳ್ಳಕತ್ತಾಗ ಏನು ನಮ್ಗೇನಾಗಬೇಕಾಗೈತಿ. ನಾನೇ ಇನ್ನೂ ಸ್ವಲ್ಪ ದಿನಕ್ಕೆ ನಮ್ಮ ಮನೆಗೆ ಹೋಗ್ಬೇಕಂತ ಡಿಸೈಡ್ ಮಾಡೀನಿ. ಅವ್ವ ಬ್ಯಾಡ ಅನ್ನಕತ್ತಾಳ, ನೋಡೋಣ ಅಲ್ಲಿ ಹೋಗೋದ ಇಲ್ಲಿರೋದ ಅಂತ ವಿಚಾರ ಮಾಡ್ತಾ ಇದೀನಿ. ನೀನು? ಅಯ್ಯೋ ಅಕ್ಕ, ಇರಕ್ಕ ಇಲ್ಲೇ ಆರಾಮಾಗಿ ಅಲ್ಲಿ ಹೋಗಿ ಹೋಗ್ಬೇಕು, ಏನು ಮಾಡ್ತಿ ಅಕ್ಕ? ನಾ ಹೇಳೋದಾದ್ರೆ ನೀನು ಆ ಬಾಡಿಗೆ ಕೊಟ್ಬಿಡ್ತೀನಿ ನೋಡು ಅವೆರಡು ಮನಿನು. ಬೇಡ, ಬಾಡಿಗೆ ಕೊಟ್ಟರೆ ಅಟ್ಲೀಸ್ಟ್ ಒಂದೊಂದು ವರ್ಷಕ್ಕರ ಕೊಡ್ಬೇಕಾಕತಿ. ಬೇಕಾದ್ರೆ ಮ್ಯಾಗಿನ ಮನೆ ಬಾಡಿಗೆ ಕೊಡೋಣ, ತಳಗಿನ ಮನೆ ಬಾಡಿಗೆ ಕೊಡೋದೇನು ಬೇಡ. ನನಗೆ ಯಾಕೋ ನಿಮ್ಮ ಮಾವ ಇವತ್ತಲ್ಲ ನಾಳೆ ತನ್ನ ತಪ್ಪು ತಿದ್ಕೊಂಡು ಬರ್ತಾರ ಅಂತ ಅನಿಸ್ತೈತಿ. ಅಕಸ್ಮಾತ್ ಅವ್ರು ಬಂದ್ರೆ ನಮ್ಮ ಮತ್ತೆ ಅವ್ರ ಮನೆಗೆ ಹೋಗ್ಬೇಕಾ? ಆವಾಗ ಬಾಡಿಗೆ ಇದ್ದವರಿಗೆ ಸಡನ್ನಾಗಿ ಬಿಡು ಅಂತಂದ್ರೆ ಬಿಡ್ತಾರನ? ಬಿಡಂಗಿಲ್ಲ. ಅದಕ್ಕೆ ಬೇಡ, ನೋಡೋಣ. ತಳಗಿನ ಮನೆ ಖಾಲಿನೇ ಇರಲಿ, ಮ್ಯಾಗಿಂದ ಒಂದು ಮನೆ ಬೇಕಾದ್ರೆ ಬಾಡಿಗೆ ಕೊಡೋಣ. ತಿಂಗಳ ಒಂದು 10-12 ಸಾವಿರ ರೂಪಾಯಿ ಬಾಡಿಗೆ ಬರ್ತೈತಿ ಆ ಏರಿಯಾದಾಗ. ಅಂದ್ರೆ ಸರಿ ಆತಕ್ಕ, ಅಂತೂ ಒಟ್ಟು ಜೀವನ ಮಾಡ್ಬೇಕು ಜೊತೆಗೆ ಅನ್ನೋದು ಆಸೆ ಐತಿ, ಮೇಲೆ ಪಟ ಕಲಿಸ್ಬೇಕನ್ನೋ ಸಿಟ್ಟು ಐತಿ. ಪ್ರೀತಿ, ಸಿಟ್ಟು, ಸಹನೆ ಎಲ್ಲ ಇರ್ಬೇಕಪ್ಪ, ಸ್ವಾಭಿಮಾನನೂ ಇರ್ಬೇಕು. ಇವ ಅಂಗಳ ಬಾಗ್ಲ ನೋಡು ಆಕಾರ ಇಲ್ಲವ ಇವ ಆತಾಗ ಏನು ಬಣ್ಣ ಆಡಿ ಬಣ್ಣ ಉಕ್ಕು ಅಂತ ಬಂದು ನೋಡಿ ಪೂರ್ತಿ ಬಣ್ಣ ಮುಳುಗ್ಸ್ಯಾರವ ಇವ. ನೀರಾಗಿ ತೊಳೆದರಗಡಾತ. ಮತ್ತೆ ಏನು ಮಾಡೋದ ಶಾಂತಕ್ಕ, ವರ್ಷಕ್ಕೊಮ್ಮೆ ಆಗೋದಲ್ಲ. ನವ ಇವ ಆತಾಗ ಅನ್ನಂಗೆ ನಿನ್ನ ಗಂಡು ಹೋದ ಇನ್ನೂ ಬಂದಿಲ್ಲನ? ಇನ್ನೂ ಬಂದಿಲ್ಲ ಶಾಂತಕ್ಕ. ವ್ಯಾಪಾರ ಆಗೈತು, ಬಿಟ್ಟತ್ತು, ಹುಡುಗರು ಹತ್ತಿ ಇಳ್ದಾವ ಇಲ್ಲ, ಏಟು ದುಡಿಮೆ ಆಯ್ತು ಏಟಿಲ್ಲ, ಏನು ಗೊತ್ತಿಲ್ಲ.
ಬಂದಂದ್ರೆ ಸಂಜೆಗೆ ಮೊದಲು ಕೇಳ್ಬೇಕು ಏನೋ ಗಟ್ಟಿ ಧೈರ್ಯ ಮಾಡಿ ರೊಕ್ಕ ಹಾಕಿ ತೊಗೊಂಡೇನಿ ನಮ್ಮಪ್ಪ ಜನ ಕಾಪಾಡಬೇಕ ಇವ ಕಂಡಬಿಟ್ಟು ರೊಕ್ಕ ಹಾಕಿನಿ ಇವ ಈಗ ಸಾಲ ಮಾಡಿ ಅದ್ರಾಗ ₹3 ಕೊಟ್ಟಾನ ಅಮಾಸಿ ಹೊಳ್ಕೊಡ್ಬೇಕು ಇಲ್ಲಾಂದ್ರೆ ಬಿಡ್ತಾ ನನ್ನ ಪಾಪ ಸುಳ್ಳು ಅಂದರ್ದವ ಅಮಾಸಿ ಅವಂದ ಹಳೇದು 50,000 ಕೊಡೋದೈತಿ ನಾವು ಅದ್ರದ ಬಡ್ಡಿಲ್ಲ ಬಾಚಿಲ್ಲ ಆದರೂ 10,000 ಕೇಳತ್ಲೆ ಕೊಟ್ಟಾನ ಮತ್ತೆ ಇವ ಅಮಾಸಿ ಏನಾರು ಕೊಡಲಿಲ್ಲ ಅಂದ್ರೆ ನಮ್ಮ ಬಾಳೆ ಏನಕ್ಕಿತ್ತ ಶಾಂತಕ್ಕ ಅದು ಕರೆ ಅನ್ನ ಅಲ್ಲ ಶಾಂತಕ್ಕ ಒಂದು ವಿಚಾರ ಮಾಡಿ ಏನು ಅಮಾಸಿ ನಮ್ಮ ಊರಾಗ ಭಿಕ್ಷೆ ಬಿಡ್ಕೊಂತಿದ್ದವ ಲೆಕ್ಕದಂತೆ ಭಿಕ್ಷುಕ ಅಂತೇಳಿ ಇಟ್ಕೋ ಅದೇನು ಕೆಟ್ಟಲ್ ಬಿಡು ಆದ್ರೆ ನಾವು ಮಂತೇನಸ್ತ್ರ ಅವನಂತೇಳಿ ಸಾಲ ಕೇಳ್ತೀವಂದ್ರೆ ನಾವಿನ್ನಂತ ಭಿಕ್ಷುಕರಾಗಿರ್ಬೇಕು ಅವನಂತೇಳಿ ಕೇಳ್ತೀವಂದ್ರೆ ವಿಚಾರ ಮಾಡಿ ಶಾಂತಕ್ಕ ಹೌದನ್ಮಕ್ ಬಾಳೆ ಮಾಡಕ್ಕೆ ನಮ್ಮ ಅಮಾಸಿನ ನೋಡು ಹೆಂಡ್ತಿ ಬಂದ್ಲು ರೊಕ್ಕ ಕುಡ್ಕುಡ್ಸಿ ಇಟ್ಕೊಳಕತ್ತಾಳ ಬೇಕಂದಂಗೆ ಹೌದನ್ನಂಗೆ ಇವತ್ತು ನಾಳೆ ಮನೆ ಕಟ್ಕೊಂಡು ಹೋಗ್ತಾರವ ನಾವು ಇರು ಮನೆಗೆ ಒಂದು ಬೆಳಕಿಂಡಿ ಹಾಕ್ಸಕ್ಕಾಗೋಲ್ತು ನಮ್ಮ ಬಾಳೆ ಹಿಂಗೈತೆ ನೋಡು ಪಾಪ ಮನೆಗಿನಿ ಕಟ್ಕೊಲ್ ಬಿಡವ ಪಾಪ ಚಂದ ಇರಲಿ ಜೀವನದಾಗ ಏನು ತಂದೆ ತಾಯಿ ಇಲ್ಲದ ಹುಡುಗ ಏನು ಅಲ್ಲ ಈಗಿನ ವಯಸ್ಸಿನ ಹುಡುಗರೆಲ್ಲ ಚಟಪಟ ಕಲ್ತು ಹಾಳಾಗೋಕ್ಕವು ನೋಡಿದಿಲ್ಲ ಪಾಪ ಬಾಳೆ ಮಾಡ್ಕೊಂಡು ಹೊಂಟೈತೆ ಹೌದು ನಂಗೆ ಅತ್ತಿ ಮಾವಿಗೆ ಏನು ಧಾಡೆ ಬರ್ಬಾರ್ದನ ಬಂದು ನೋಡ್ಕೊಬಾರ್ದನ ಬೇಕಂದ್ರೆ ಹುಡುಕಿದ್ರೆ ಸಿಗ್ತಾನೆ ಇಂಥ ಹಾಳೆ ಈಗೆಲ್ಲ ಚಟ ಮಾಡಕ್ಕೆ ನಿಂತಾವು ಬಡೆಗಳು ಒಂದು ಚಟ ಇಲ್ಲ ಏನಿಲ್ಲ ಹೌದ ನಂಗೆ ದುಡ್ಕೊಂಬಿ ದೊಡ್ಡ ಪಗಾರ ಹಿಂಟಿ ಕೈ ಕೊಡ್ತದೆ ಪಾಪ ಏನಾರ ಬೇಕಾದ್ರೆ ಕೇಳಿ ಮಾಡಿಸ್ಕೊಂಡು ತಿಂತಾನಂತೆ ಮತ್ತೇನು ಇರ್ದು ರಾಡಿ ತಿಂಡಿ ಉಕ್ರದು ಸುಮ್ಮನೆ ನಾಳೆ ಇವತ್ತಲ್ಲ ನಾಳೆ ಹಳ್ಯಾನ ಕಾಲಕ್ಕೆ ಬಂದು ಬೀಳ್ಬೇಕಲ್ಲ ಮತ್ತು ಇವ್ರಿಗೆ ಯಾರ್ದಾರ ಗಂಡು ಮಕ್ಕಳ ಏನು ನೋಡೋರು ಹಳ್ಯಾ ಮಗಳಲ್ಲ ನೋಡ್ಬೇಕಾದಿದ್ದು ಹೂನ ಶಾಂತಕ್ಕೆ ನಾ ಏನು ಬೇಡ ಅಂತೇನೆ ಪಾಪ ಚಲೋ ಆಗ್ಲವ ಹುಡುಗ ಯಾರು ಬೇಡ ಅಂದ್ರೆ ಎತ್ತಾಗ ಒಟ್ಟು ಚಂದ ಇದ್ರೆ ಅಷ್ಟ ಸಾಕು ಅಂದಂಗೆ ಶಾಂತಕ್ಕ ಇದು ಏನದು ವ್ಯಾಪಾರ ಏನಾರು ಆಗಲಿಲ್ಲ ಅಂದ್ರೆ ಏನೋ ಮಾಡೋದು ಅಯ್ಯೋ ಹುಚ್ಚಿ ಇನ್ನೂ ಅದನ್ನ ವಿಚಾರ ಮಾಡತ್ತೇನೆ ಅಕ್ಕ ತಗೋ ಅದು ಯಾಕಾಗೋದಲ್ಲ ನಿನ್ನ ಮಗ್ಗು ಕೊಡವಂತೆ ಏನು ಹಂಗೇನಾರ ತೊಂದರೆ ಆದ್ರೆ ಆಗಂಗಿಲ್ಲ ಅಂತೇಳಿ ಇಟ್ಕೋತಿಲ್ಲ ಆಗ ಅಕ್ಕತಿ ಅಂತ ಯೋಚನೆ ಮಾಡಕ್ಕೆ ಹೋಗಬೇಡ ಏನು ಅಲ್ಲ ಶಾಂತವ ಬಿಡು ಇವ್ರ ಮನೆ ವಿಚಾರ ಅದೇನಂತಾರ ಊರಾನ್ ಸುದ್ದಿ ತೊಗೊಂಡು ಮುಲ್ಲ ಸುರ್ಗಿದ್ನಂತ ಹಂಗಾತ ಬಾಳೆ ಇಲ್ಲಿ ನಮ್ಮ ಮನಿದೆ ಕೇಳೋರು ದಿಕ್ಕಿಲ್ದಂಗೆ ಆಗೈತಿ ಅಲ್ಲಲೇ ಆ ಪಾರ್ವತಿ ಹೋದಾಗಿಂದ ಫೋನ್ ಮಗಿನ ಮಾಡ್ಯಾಳನೇ ಇಲ್ಲ ಹಚ್ಚಿದ್ಲಲ್ರಿ ಅತ್ತಿಯರ ಫೋನ್ ಮಾಡಿದ್ಲಪ್ಪ ಮಾಡಿ ಮಾತಾಡಿದ್ಲ ಮತ್ತೆ ಮಾತಾಡಿ ನಿನ್ನೆ ಹಚ್ಚಿಲ್ಲ ಮನೆ ಹಚ್ಚಿದ್ಲ ಫೋನ್ ಹೌದಾ ನಾನು ನೋಡ್ಕೊಂಡಾರ ಬರ್ಬೇಕಿತ್ತ ಏನು ನಾನು ನಾಮಕರಣಕ್ಕೂ ಹೋಗಲಿಲ್ಲ ಒಂಚೂರು ಹೋಗಿ ನೋಡ್ಕೊಂಡಾರ ಬರ್ಬೇಕಿತ್ತ ಏನು ಮಾತಾಡ್ಸ್ಕೊಂಬರ್ಬೇಕಿತ್ತ ಬ್ಯಾಡ್ರಿ ಅತ್ತಿಯರ ಅವ್ರಿಗೆ ನಾವು ನೋಡಕ್ಕೆ ಮಾತಾಡ್ಸಕ್ಕೆ ಹೋಗೋ ದೊಡ್ಡ ವಿಚಾರ ಅಲ್ಲ ಅವ್ರದ್ದು ಕಷ್ಟಗಳನ್ನ ಮರ್ತು ಆರಾಮಾಗಿರ್ತಾರೆ ಸುಮ್ಮನೆ ನಾವು ನೋಡಕ್ಕೆ ಹೋಗಿ ನಮಗೂ ಗೊತ್ತಾಗೈತೆ ಅಂತ ಅವ್ರಿಗೆ ಗೊತ್ತಾಗಿ ಅದನ್ನು ನಾವು ಎತ್ತಿ ಹೊಳ ಮಾತಾಡೋದ್ರಿಂದ ಅವ್ರಿಗೆ ಮುಜುಗರ ಆಗ್ಬೋದು ಇರಲಿ ಎಲ್ಲರ ಫ್ಯಾಮಿಲಿ ಒಳಗೂ ತೊಂದರೆ ಅನ್ನೋದು ಇದ್ದೇ ಇರ್ತೈತಿ ಅದನ್ನೇನು ನಾವು ಎತ್ತಿ ಅನ್ಸಿನೋದು ಇನ್ನೊಬ್ಬರಿಗೆ ಹೌದಿಲ್ಲ ಇವತ್ತಾಕಿಗೆ ನಾಳೆ ಇನ್ನೊಬ್ಬರಿಗೆ ಇಲ್ಲ ನಮಗೆ ಅದೇ ಬೇಡ ಮಾತಾಡ್ಸಕ್ಕೆಲ್ಲ ಏನು ಹೋಗೋದು ಬೇಡ ನೋಡೋಣ ಎಲ್ಲರೂ ಸಿಕ್ಕಾಗ ನೀವು ಬೇಕಾದ್ರೆ ಮಾತಾಡ್ಸುವಂತೀರಿ ಅದಕ್ಕಂತೇಳಿ ಅವ್ರ ಮನೆಗೆ ಹೋದ್ರಿ ಏನು ತಿಳ್ಕೊಬೇಕ್ರಿ ಅತ್ತಿಯರ ಆಗಲಿ ಬಿಡವ ಹೋಗ್ಲಿ ನಾ ಹೋಗೋದಿಲ್ಲ ಒಟ್ಟು ಏನು ಹುಡುಗಿ ಹೋಗ್ಯತಂತ ತಗೊಂಡು ಮನೆಗೆ ಇಲ್ಲಂತೆ ಅದೊಂದು ಹುಚ್ಚು ಬೋಸಡಿ ಅವ್ರತ್ತೆ ಅದ್ಯಾಕೆ ಹಂಗೆ ಮಾಡ್ತೈತೆ ಏನಂತಾಗ ಹೋಲ್ ಬಿಡ್ರಿ ಅತ್ತಿಯರ ಯಾಕೆ ಹಂಗೆ ಮಾಡ್ತಾಳೆ ಅಂತೇಳಿ ನೋಡಕ್ಕೆ ಹೋದ್ರೆ ಮುಗಿದು ಓದ್ಕೈತಿ ಅದಕ್ಕೆ ರೊಕ್ಕದ ಆಸೆ ಮತ್ತೇನಿಲ್ಲ ಅದೇನಂತಾರ ಚಿನ್ನದ ಮೊಟ್ಟಿ ಇಡ್ತೈತಿ ಕೋಳಿ ಅಂತೇಳಿ ದಿನ ಒಂದೊಂದು ತತ್ತಿ ತೊಗೊಂತ ಕುಂತ್ರ ನಾವು ಒಮ್ಮೆ ಶ್ರೀಮಂತರಾಗೋದಿಲ್ಲ ಅಂತೇಳಿ ಕೋಳಿ ಕುತ್ತಿಗೆ ಕೊಯ್ದ್ರಂತೆ ಹಂಗಾತ್ ಬಾಳೆ ಕೋಳಿ ಹೊಟ್ಟಿಗೆ ಹೋದ್ ಒಮ್ಮೆ ತೊಗೊಳಕ್ಕೆ ಹೋಗ್ಯಾಳ ಮತ್ತು ಅದು ಇನ್ನೇನು ಸಿಗು ತತ್ತಿನೂ ಸಿಗ್ಲಾರ್ದಂಗೆ ಆಗೈತಿ